ಸ್ನೇಹಿತರೆ ನಮಸ್ಕಾರ. ಒಂದು ವಿಶೇಷವಾದಂಥ ಬಿಲ್ಡಿಂಗು, ಈ ಬಿಲ್ಡಿಂಗನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಸುದ ನೋಡಿ. ಬಟ್ ಇವರು ಎಲ್ಲಿ ಹುಡುಕಿರೋ ಗೊತ್ತಿಲ್ಲ. ಇಡೀ ಎಂಟರ್ ಮನೆಗೆ ಪೇಂಟಿಂಗ್ ಬದಲು ಓಕೆ ಈ ಥರ ಒಂದು ಬೋರ್ಡನ್ನು ಹಾಕಿದ್ದಾರೆ, ಟೈಲ್ಸ್ಗಳ ಥರ. ಓಕೆ, ಅದ್ಭುತವಾದಂಥ ಒಂದು ಇದನ್ನು ಮಾಡಿದ್ದಾರೆ. ಇದು ಎಷ್ಟೇ ವರ್ಷ ಆದರೂ ಸುದ ಹಾಳಾಗಲ್ವಂತೆ. ಇದು ಹೊಸ್ದಾಗಿ ಹುಡುಕಿ ಓಕೆ ಈ ಥರ ಇಡೀ ಎಂಟರ್ ಬಿಲ್ಡಿಂಗ್ಗೆ, ಅಂದರೆ ಇದು ನೋಡಿದ್ರೆ ಮಾರ್ಬಲ್ ಥರ ಕಾಣಿಸುತ್ತೆ. ಬಟ್ ಆದರೆ ಇದು ಮಾರ್ಬಲ್ ಅಲ್ಲ, ಒಂಥರ ಸೀಟ್ ಥರ ಇದನ್ನು ಹಾಕ್ಸಿದ್ದಾರೆ ಇಡೀ ಎಂಟರ್ ಬಿಲ್ಡಿಂಗ್ಗೆ. ನೋಡಿ ಯಾವ ಥರ ಬಂದಿದೆ ಅಂತ. ಮತ್ತು ನೋಡಿ ಯಾವ ಥರ ಒಂದು ಫಿನಿಶಿಂಗ್ ಅನ್ನು ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಬದಲು ಈ ಥರ ಒಂದು ಶೋದು ಫಿನಿಶಿಂಗನ್ನು ಹಾಕಿದ್ದಾರೆ ಎಂಟರ್ ಬಿಲ್ಡಿಂಗೋಸ್ಕರ. ಜೊತೆಗೆ ಇವರು ಇನ್ನೊಂದು ವಿಶೇಷ ಏನಂದರೆ ನೋಡಿ ಸೋಲಾರನ್ನು ಯೂಸ್ ಮಾಡಿದ್ದಾರೆ. ಅಂದರೆ ಇಡೀ ಎಂಟರ್ ಬಿಲ್ಡಿಂಗ್ ಆಗೋಷ್ಟು ಸೋಲಾರನ್ನು ಮಾಡಿಸಿ, ಮತ್ತು KEB ಅವ್ರಿಗೆ ಕರೆಂಟನ್ನು ರಿಟರ್ನ್ ಕೊಡೋ ಥರ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಆರ್ಗನೈಜೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿ. ನೋಡಿ ಇಡೀ ಎಂಟರ್ ಮನೆಗೇ ಸ್ನೇಹಿತರೆ ಒಳಗಡೆ ಯಾವ ಥರ ಎಲ್ಲ ಮಾಡಿದ್ದಾರೆ ಅನ್ನೋದನ್ನು ಬನ್ನಿ ನೋಡೋಣ. ನೋಡಿ ಫುಲ್ಲು ಎಲ್ಲ ಕಡೆಗೂ ಓಕೆ ಈ ಥರ ಎಲ್ಲ ಕಡೆ ಏನಂದರೆ ಪೇಂಟಿಂಗನ್ನು ಮಾಡಿಸಿಲ್ಲ, ಎಲ್ಲ ಕಡೆ ಇದೇ ಥರ ಮಾಡಿದ್ದಾರೆ. ಇಲ್ಲೊಂದು ಲೈಟು ಬರುತ್ತೆ, ಜೆಲ್ ಲೈಟು. ನೋಡಿ ಯಾವ ಥರ ಒಂದು ಮಾಡಿದ್ದಾರೆ ಅಂತ ನೋಡಿ. ಇದು ಗ್ಲಾಸ್ ವರ್ಕನ್ನು ಮಾಡಿದ್ದಾರೆ, ವುಡ್ಡನ್ನು ಕೊಡಿಸಿದ್ದಾರೆ. 2.5 ಅಡಿ ಬಿಟ್ಟಿದ್ದಾರೆ. ಇದು ಮೆಟ್ಲು ಹತ್ತೋದಕ್ಕೆ ಇಳಿಯೋದಕ್ಕೋಸ್ಕರ ನೋಡಿ. ಗಾಳಿ ಬರೋ ಥರ ವಿಂಡೋಸನ್ನು ಹಾಕಿದ್ದಾರೆ. ನೋಡಿ ಸೊಳ್ಳೆ ಬರ್ದಂಗೂ ವ್ಯವಸ್ಥೆನ ಮಾಡಿದ್ದಾರೆ. ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆ ಅನ್ನೋದು ತುಂಬ ಹೆವಿ ಆಗ್ತಾಯಿದೆ. ಹಾಗಾಗಿ ಈ ಥರ ಒಂದು, ಅಂದರೆ ನಮಗೆ ಬೆಳಕು ಬರಬೇಕು ಮತ್ತು ಸೊಳ್ಳೆನೂ ಅವಾಯ್ಡ್ ಆಗಬೇಕು ಅಂತ ಈ ಥರ ಮಾಡಿಸೋದು ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ನೋಡಿ. ತುಂಬಾ ಖುಷಿಯಾಗುತ್ತೆ. ಒಂದು ಯೂನಿಕ್ಕಾಗಿ ಒಂದು ಪ್ಲ್ಯಾನ್ ಮಾಡಿ ಓಕೆ ಯಾವಾಗಲೂ ರೆಗ್ಯುಲರಾಗಿ ಪೇಂಟ್ ಒರೆಸೋದು ಅವಶ್ಯಕತೆ ಇರೋದಿಲ್ಲ, ಪೇಂಟ್ ಒರೆಸಂಗೇ ಇಲ್ಲ ಇದಕ್ಕೆ. ಆಮೇಲೆ ಇದು ಭಾಳ ವರ್ಷ ಮತ್ತು ಲಿಫ್ಟು ಮಾಡಿಸಿದ್ದಾರೆ. ನೋಡಿ ಇಲ್ಲಿ ಬೆಳಕು ಬರೋ ಥರ ವ್ಯವಸ್ಥೆನ ಮಾಡಿದ್ದಾರೆ. ಮನೆಗೆಲ್ಲ ಫುಲ್ ಬೆಳಕು ಬರೋ ಥರ ನ್ಯಾಚುರಲ್ ಬೆಳಕು. ಇದು ಬಂದ್ಬಿಟ್ಟು ಹೋಮ್ ಥಿಯೇಟ್ರಿಗೋಸ್ಕರ ಬಿಟ್ಟಿದ್ದಾರೆ, ಇನ್ನೂ ಮಾಡಿಲ್ಲ. ರೆಡಿ ಮಾಡಬೇಕು. ಇದು ಹೋಮ್ ಥಿಯೇಟ್ರಿಗೆ. ಮತ್ತು ಮೆಟ್ಲದು ಸೆನ್ಸರ್ ವೈರಿಂಗನ್ನು ಮಾಡಿಸಿದ್ದಾರೆ. ಸೆನ್ಸರ್ ವೈರಿಂಗ್ ಇದು ಇಲ್ಲಿ ಬಂದರೆ ಸಾಕು, ಲೈಟ್ ಎಲ್ಲ ಆನ್ ಆಗುತ್ತೆ. ನೋಡಿ ಈ ಥರ ಒಂದು ಒಳ್ಳೆ ನೋಡಿದ್ರೆ ಖುಷಿ ಆಗುತ್ತೆ. ನೋಡಿ ರೂಮ್ಸನ್ನು ಮಾಡಿದ್ದಾರೆ ಎಲ್ಲ ಕಡೆ. ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ರೂಮ್ ನೋಡಿ. ಮಂಚ ಯಾವ ಥರ ಒಂದು ಮಾಡಿಸಿದ್ದಾರೆ ಅಂತ ನೋಡಿ. ಡೋರು ಬಟ್ಟೆ ಇಟ್ಕೊಳ್ಳೋದಕ್ಕೆ ಗೊತ್ತೇ ಆಗೋದಿಲ್ಲ ಯಾವುದು ಡೋರು ಏನು ಅಂತ. ನೋಡಿ ಯಾವ ಥರ ಒಂದು ಯೂನಿಕಲ್ಲಿ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಕೆಲಸನೂ ಒಂದು ಒಳ್ಳೆ ಯೂನಿಕ್ನೆಸ್ ಆಗಿದೆ. ಓಕೆ ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಡ್ರೆಸ್ಸಿಂಗ್ ರೂಮು. ಯಾವ ಥರ ಒಂದು ಮಾಡಿದ್ದಾರೆ ಅಂತ. ಅಂದರೆ ಪ್ರತಿಯೊಂದು ವರ್ಕು ಹೀಗೇ ಬೇಕು ಅಂತ ಹೇಳಿ ಮಾಡಿಸಿರೋಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಈ ಮಂಚ ಅಂತೂ ಭಾಳ ಖುಷಿಯಾಗಿದೆ. ಒಳ್ಳೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ. ಚೆನ್ನಾಗಿ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಇದೆ ಮೋಸ್ಟ್ಲಿ. ನೋಡಿ ಎಲ್ಲ ಕಡೆ ಹಾಲು ಬೆಳಕು ಬರೋ ಥರ ಎಲ್ಲ ಮಾಡಿದ್ದಾರೆ. ಬನ್ನಿ ದೇವ್ರ ಮನೆ ಮತ್ತು ಕಿಚನನ್ನು ನಿಮಗೆ ತೋರಿಸ್ತೀನಿ. ಇನ್ನು ಎಷ್ಟೇ ವರ್ಷ ಆದ್ರೂ ಇದಕ್ಕೆ ಏನು ಮಾಡೋಂಗಿಲ್ಲ. ಪೇಂಟ್ ಎಲ್ಲ ಹೊಡೆಯೋಂಗಿಲ್ಲ. ಇದು ಗಲೀಜಾಯ್ತಪ್ಪ, ಇಲ್ಲೊಂದು ಕ್ರ್ಯಾಕ್ ಬಿಡ್ತಪ್ಪ, ಆ ಥರ ಏನೂ ಇಲ್ಲ. ನೋಡಿ
ದೇವ್ರ ಮನೆನ ಯಾವ ಥರ ಮಾಡಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ದೇವ್ರ ಮನೆ ಬಂದಿದೆ, ಹಿಂಗೆ ಗ್ಲಾಸಲ್ಲಿ ಮಾಡಿಸಿದ್ದಾರೆ, ಓಕೆನಾ. ಸೊ ತುಂಬ ಚೆನ್ನಾಗಿ ಒಳ್ಳೆ ಟೀತ್ ಫುಡ್ಡನ್ನು ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇಲ್ಲಿ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ಸನ್ನು ಮಾಡಿದ್ದಾರೆ. ಸೊ ನೋಡಿ, ಅದೇ ಥರ ಟಿ ವಿ ಯೂನಿಟನ್ನು ಯಾವ ಥರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಟಿ ವಿ ಯೂನಿಟನ್ನು ಮಾಡಿದ್ದಾರೆ. ನಾವು ಫಾಲ್ ಸೀಲಿಂಗ್ ನೋಡೋದಕ್ಕೆ ಒಂದು ಒಳ್ಳೆ ಲುಕ್ಕಾಗಿ ಕಾಣಿಸುತ್ತೆ. ಅದಕ್ಕೆಲ್ಲ ಕ್ಲೀನ್ ಮಾಡಿ ಲೈಟಿಂಗ್ ಎಲ್ಲ ಹಾಕಿದ್ರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಬನ್ನಿ ಆ ಕಿಚನನ್ನು ನೋಡೋಣ. ನೋಡಿ ಆ ಕಿಚನನ್ನು ಯಾವ ಥರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಿಚನನ್ನು ಮಾಡಿದ್ದಾರೆ ನೋಡಿ. ಸೊ ಇದೆಲ್ಲ ಯಾಕೆ ತೋರಿಸ್ತದೆ ಅಂತ, ನಿಮಗೆ ಏನು ಅನುಕೂಲ ಆಗುತ್ತೆ, ಓಕೆನಾ. ಸೊ ಆ ಥರ ನೀವು ಮಾಡಿಸ್ಕೋಬೋದು, ಎಲ್ಲರಿಗೂ ಯೂಸ್ಫುಲ್ ಆಗಲಿ ನೋಡಿ. ಇಲ್ಲಿ ಪ್ಯಾಸೇಜನ್ನು ಬಿಟ್ಕೊಂಡಿದ್ದಾರೆ, ನ್ಯಾಚುರಲಾಗಿ ಗಾಳಿ ಬರಲಿ ಅಂತ, ಓಕೆನಾ. ಪ್ರತಿಯೊಂದು ಗೋಡೆಗೂ ಇವ್ರು ಏನು ಮಾಡಿದ್ದಾರೆ, ಎಲ್ಲದಕ್ಕೂ ಇದನ್ನು ಈ ಪ್ಲೇವುಡನ್ನು ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಟೈಲ್ಸನ್ನು ಯೂಸ್ ಮಾಡಿದ್ದಾರೆ, ಇಲ್ಲಿಗೆ ಪ್ಲೇವುಡ್ ಯೂಸ್ ಮಾಡಿಲ್ಲ ನೋಡಿ. ಇಲ್ಲಿ ಒಂದು ವಾರ್ಡ್ರೋಬ್ ಮಾಡಿಸಿದ್ದಾರೆ, ಇಲ್ಲೊಂದು ಟಿ ವಿ ಯೂನಿಟ್ ಮಾಡಿದ್ದಾರೆ ರೂಮಲ್ಲಿ ನೋಡಿ. ವಾರ್ಡ್ರೋಬೆಲ್ಲ ಯಾವ ಥರ ಮಾಡಿಸಿದ್ದಾರೆ ಅಂತ. ಇದೊಂದು ಮಂಚ ಇದೆ ನೋಡಿ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ. ವಾವ್. ಈ ಥರ ಒಳ್ಳೊಳ್ಳೆ ವೀಡಿಯೋಸನ್ನು ನಾನು ಹಾಕ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿ.ಕೆ. ರಮೇಶ್ ಎಲೆಕ್ಟ್ರಿಕಲ್ ಸರ್ವಿಸ್ ಅಂತ. ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ಏನಂದರೆ 4 ಜನಕ್ಕೆ ಯೂಸ್ಫುಲ್ ಆಗಲಿ ಅನ್ನೋದು ನನ್ನ ಉದ್ದೇಶವಾಗಿದೆ. ಹಾಗಾಗಿ ನಿಮ್ಮ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನು ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ವಾರ್ಡ್ರೋಬನ್ನು ಮಾಡಿಸಿದ್ದಾರೆ, ಚೆನ್ನಾಗಿ ಬಂದಿದೆ ಕೆಲಸ, ಓಕೆನಾ. ಒಬ್ಬೊಬ್ಬರು ಒಂದೊಂಥರ ಯೂನಿಕ್ನೆಸ್ಸನ್ನು ಮಾಡ್ತಾರೆ. ಅದರಲ್ಲಿ ಇವ್ರದ್ದು ಒಂದು ಯೂನಿಕ್ನೆಸ್ ಅನ್ನೋದು ಇದೆ. ನಿಮಗೆ ಯಾವ ಥರ ಬೇಕೋ ಅನುಕೂಲ ಆ ಥರ ಮಾಡಿಸಿ ನೋಡಿ. ಇದು ವರಾಂಡ, ಓಕೆನಾ. ಇಲ್ಲೆಲ್ಲ ಡೆಕೋರೇಷನ್ಸು ಬರ್ತಾ ಹೋಗುತ್ತೆ ನೋಡಿ. ಈ ಥರ ಮನೇನೂ ಅಷ್ಟೇ ತುಂಬ ಒಳ್ಳೆ ಡೋರನ್ನು ಮಾಡಿಸಿದ್ದಾರೆ. ಇಷ್ಟು ಇದ್ರದ್ದು ವೀಡಿಯೋನ ಮಾಡಿದ್ದೀನಿ. ಥ್ಯಾಂಕ್ಸ್ ಸೋ ಮಚ್. ಚೆನ್ನಾಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. 4 ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ, ಈ ಬೋರ್ಡು ಅಷ್ಟೇ ಎಲ್ಲ ಟೆಕ್ನಾಲಜಿಯನ್ನು ಸಖತ್ ಯೂಸ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.